ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮೋ ಸ್ಟೇಡಿಯಂನಲ್ಲಿ ಸೂರ್ಯೋದಯ ಆಯಿತು. ಕಿವೀಸ್ ಕನಸು ನುಚ್ಚು ನೂರಾದರೆ ಭಾರತ ವಿಶ್ವ ಕಿರೀಟವನ್ನು ಧರಿಸಿತು. T20 ವಿಶ್ವಕಪ್ನಲ್ಲಿ ಇತಿಹಾಸ ಬರೆದಿದೆ ಟೀಮ್ ಇಂಡಿಯಾ. T20 ವಿಶ್ವಕಪ್ನಲ್ಲಿ ಇತಿಹಾಸ ಬರಿತು ಭಾರತದ ತಂಡ. ನ್ಯೂಜಿಲೆಂಡ್ ತಂಡದ ಕನಸು ನುಚ್ಚು ನೂರಾಯಿತು. ಭಾರತದ ಆಟಗಾರರು ಅದ್ಭುತವಾದ ಆಟವನ್ನು ಆಡಿ T20 ವಿಶ್ವಕಪ್ನ ಫೈನಲ್ ಪಂದ್ಯವನ್ನು ಗೆದ್ದುಕೊಂಡ್ರು. ಆ ಮುಖಾಂತರ ಟ್ರೋಫಿಯನ್ನ ಎತ್ತಿ ಹಿಡಿದ್ರು. ವಿಶ್ವಕಪ್ ಇತಿಹಾಸದ ಪುಟದಲ್ಲಿ ಇದೀಗ ಭಾರತದ ಅಬ್ಬರ. ಅದರಲ್ಲೂ ಕೂಡ T20 ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ದಿಗ್ವಿಜಯ ಇದು. ಇತಿಹಾಸ ಬರೆದಿದ್ದಾರೆ ಸೂರ್ಯಕುಮಾರ್ ಪಡೆಯ ಈ ತಂಡ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಬುಮ್ರಾ ಅವರ ಬೌಲಿಂಗ್ ಸಖತ್ ಮ್ಯಾಜಿಕ್ ಆಯ್ತು ನಿನ್ನೆ. ಸಂಘಟನಾತ್ಮಕ ಹೋರಾಟದ ಫಲವಾಗಿ T20 ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಭಾರತ ಗೆತ್ತು. T20 ಕ್ರಿಕೆಟ್ನಲ್ಲಿ ಭಾರತಕ್ಕೆ ವಿಶ್ವಗುರು ಪಟ್ಟ ಸಿಕ್ಕಿರೋದು ಅದ್ಭುತವಾದಂತಹ ಆಟ. ಮೂರನೇ ಬಾರಿಗೆ ಚಾಂಪಿಯನ್ ಆಗಿ ಭಾರತ ತಂಡ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದೆ. T20 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿತು ಭಾರತ ನಿನ್ನೆ. ಭಾರತಕ್ಕೆ ಭರ್ಜರಿ ಜಯ ಸಿಕ್ತು ನಿನ್ನೆ. ಮೂರನೇ ಬಾರಿ T20 ವಿಶ್ವಕಪ್ ಕಿರೀಟವನ್ನು ಭಾರತ ಗೆದ್ದುಕೊಂಡಿತು. 2007, 2024 ಹಾಗೂ 2026 ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲುವನ್ನು ಸಾಧಿಸಿತು. ಮೊದಲು ಬ್ಯಾಟ್ ಮಾಡಿದಂತಹ ಟೀಮ್ ಇಂಡಿಯಾ 255 ರನ್ಗಳನ್ನು ಪ್ರೇರೇಪಿಸಿತು. ಇದನ್ನ ಬೆನ್ನತ್ತಿದಂತಹ ನ್ಯೂಜಿಲೆಂಡ್ ತನ್ನೆಲ್ಲ ವಿಕೆಟ್ಗಳನ್ನು ಕೂಡ ಕಳೆದುಕೊಳ್ತು. 95 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿತು ಭಾರತ. ಭರ್ಜರಿಯಾದಂತಹ ಗೆಲುವನ್ನು ದಾಖಲಿಸಿತು. ಸತತವಾಗಿ ಅಂದರೆ ಅನೇಕ ಗೆಲುವುಗಳನ್ನು ಈ ಸೀರೀಸ್ನಲ್ಲಿ ಭಾರತ ಕಂಡುಕೊಂಡು ಬಂದಿತ್ತು. ದಕ್ಷಿಣ ಆಫ್ರಿಕಾ ವಿರುದ್ಧ ಮಾತ್ರ ನಾವು ಸೋತಿದ್ವಿ. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡನ್ನು ಮಣಿಸಿ ಭಾರತ ಫೈನಲ್ಗೆ ಬಂದಿತ್ತು. ಇದೀಗ 2007, 2024, 2026 T20 ವಿಶ್ವಕಪ್ನಲ್ಲಿ 3 ಬಾರಿ ಗೆದ್ದಂತಹ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಮತ್ತೊಂದು ಕಡೆ T20 ವಿಶ್ವಕಪ್ಪನ್ನು ಸತತವಾಗಿ 2 ಬಾರಿ ಗೆದ್ದಂತಹ ವಿಶ್ವದ ಮೊದಲ ತಂಡ ಭಾರತ ಆಗಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ಅತಿಥೇಯ ರಾಷ್ಟ್ರವೊಂದು ತನ್ನದೇ ನೆಲದಲ್ಲಿ T20 ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದ ಮೊದಲ ತಂಡ ಇದು, ಮೊದಲ ದೇಶ ಇದು. ಹೀಗಾಗಿ T20 ಕ್ರಿಕೆಟ್ನಲ್ಲಿ ಇದೀಗ ಭಾರತದ ಪಾರುಪತ್ಯ ಶುರುವಾಗಿರುವಂಥದ್ದು. ಮೊದಲು ಬ್ಯಾಟ್ ಮಾಡಿದಂತಹ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 255 ರನ್ಗಳನ್ನು ಕಲೆ ಹಾಕ್ತು. ಈ ರನ್ನು T20 ವಿಶ್ವಕಪ್ ಫೈನಲ್ ಇತಿಹಾಸದಲ್ಲೇ ದಾಖಲಾದಂಥ ಗರಿಷ್ಠ ಸ್ಕೋರ್ ಆಗಿದೆ ಅಂತೆ. ಭಾರತದ ಪರವಾಗಿ ಸಂಜು ಸ್ಯಾಮ್ಸನ್ 89 ರನ್, ಅಭಿಷೇಕ್ ಶರ್ಮಾ 52 ರನ್ ಗಳಿಸಿದರು. ಇಶಾನ್ ಕಿಶನ್ 54 ರನ್. 3 ಜನರ ಅರ್ಧ ಶತಕಗಳು ಭಾರತದ ತಂಡದ ಸ್ಕೋರ್ ಜಾಸ್ತಿ ಆಗೋದಕ್ಕೆ ಸಹಾಯ ಆಯಿತು. 256 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂಥ ನ್ಯೂಜಿಲೆಂಡ್ ತಂಡ ಅದ್ಭುತ ಬಾಲಿಂಗನ್ನು ಭಾರತದ ಆಟಗಾರರು ಮಾಡಿದರು. ಇದರ ಮುಂದೆ ಕೇವಲ 159 ರನ್ಗಳಿಗೆ ನ್ಯೂಜಿಲೆಂಡ್ ತಂಡ ಆಲ್ಔಟ್ ಆಯಿತು. ಆ ಮುಖಾಂತರ ದಾಖಲೆಯ ಜಯವನ್ನು ಭಾರತ ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಡೆದುಕೊಂಡಿದೆ. ಪ್ರತಿ ಬಾರಿ ಪಂದ್ಯಗಳಾದಾಗಲೂ ಕೂಡ ಕೇವಲ ಒಬ್ಬ ಆಟಗಾರ ಮಾತ್ರ ಆಡ್ತಾ ಇದ್ದಾನೆ. ಆಟದಲ್ಲಿ ಸಂಘಟನಾತ್ಮಕ ಆಟ ಬೇಕಾಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನು ನಾವು ನಿನ್ನೆ ಫೈನಲ್ ಪಂದ್ಯದಲ್ಲಿ ಗಮನಿಸಿದ್ವಿ. ಬ್ಯಾಟಿಂಗ್ನಲ್ಲೂ ಕೂಡ ಅದ್ಭುತವಾದಂತಹ ಆರಂಭವನ್ನು ತಂದುಕೊಟ್ಟರು. ಕೊನೆಯಲ್ಲೂ ಕೂಡ ಅದ್ಭುತವಾದ ಆಟವನ್ನು ಭಾರತೀಯ ಆಟಗಾರರು ಆಡಿದರು. ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ
ಭಾರತದ ಆಟಗಾರರು ನಿನ್ನೆ ಮಿಂಚಿದ್ರು. ಪರಿಣಾಮ ಮತ್ತೊಮ್ಮೆ ವಿಶ್ವಕಪ್ಪನ್ನು ಇದೀಗ ಗೆದ್ದಿದ್ದಾರೆ. ನ್ಯೂಜಿಲೆಂಡ್ 19 ಓವರ್ನಲ್ಲಿ 159ಕ್ಕೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಬೂಮ್ರಾ 4 ವಿಕೆಟನ್ನು ಪಡೆದುಕೊಂಡರು. ಸಂಜು ಸ್ಯಾಮ್ಸನ್ 46 ಬಾಲ್ಗಳಿಗೆ 89 ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ 21 ಬಾಲಿಗೆ 52, ಇಶಾನ್ ಕಿಶನ್ 25 ಬಾಲಿಗೆ 54, ಶಿವಮ್ ದುಬೆ 8 ಬಾಲ್ಗೆ 26 ರನ್ಗಳನ್ನು ಕಲೆ ಹಾಕಿದರು. ಆ ಮೂಲಕ ಭಾರತಕ್ಕೆ 96 ರನ್ಗಳ ಅಮೋಘ ಜಯ ಸಿಕ್ತು. ಗರಿಷ್ಠ ರನ್ ಅಂತರದಿಂದ ಭಾರತ ಗೆಲುವನ್ನು ದಾಖಲು ಮಾಡಿದೆ. 96 ರನ್. 2012ರ ಫೈನಲ್ನಲ್ಲಿ ಲಂಕಾ ವಿರುದ್ಧ ವಿಂಡೀಸ್ 36 ರನ್ಗಳಿಂದ ಗೆದ್ದಿದ್ದು ಈವರೆಗಿನ ದೊಡ್ಡ ಗೆಲುವಾಗಿತ್ತಂತೆ. ಆದರೆ ಭಾರತ ಇದೀಗ 96 ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ.